ವೀಕ್ಷಕರೇ ನಮಸ್ಕಾರ. ಕಥಾಮಿತ್ರ ಚಾನೆಲ್ನ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ವೀಕ್ಷಕರೇ, ಬಹಳಷ್ಟು ಮಂದಿ ಈ ಶ್ಲೋಕವನ್ನ ಖಂಡಿತವಾಗಿಯೂ ಕೇಳಿರ್ತೀರ. ಅಹಲ್ಯ ದ್ರೌಪದಿ ಸೀತೆ ತಾರಾ ಹಾಗೂ ಮಂಡೋದರಿಯನ್ನ ಮಹಾಪತಿವ್ರತೆಯರ ಸಾಲಿನಲ್ಲಿ ಯಾಕೆ ಸೇರಿಸ್ತಾರೆ? ಇಲ್ಲಿ ಬಹಳಷ್ಟು ಮಂದಿಗೆ ಕೇವಲ ಇವರ ಹೆಸರಷ್ಟೇ ಗೊತ್ತು, ಆದರೆ ಅವರ ಜೀವನದ ಕತೆ ಎಂಥದ್ದಿತ್ತು ಎಂಬುದನ್ನ ತಿಳಿಯೋಣ. ವೀಕ್ಷಕರೇ, ಈ ವಿಡಿಯೋವನ್ನ ನೋಡಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವೂ ಕೂಡ ಸಿಗಬಹುದು. ಪ್ರಾತಸ್ಮರಣೀಯರಾದ ಪಂಚಕನ್ಯೆಯರಲ್ಲಿ ಒಬ್ಬಳಾದ ಅಹಲ್ಯೆ ತಾನು ಮಾಡಿದ ದಾಂಪತ್ಯ ದ್ರೋಹಕ್ಕಾಗಿ ಗಂಡ ಗೌತಮ ಮಹರ್ಷಿಗಳಿಂದ ಶಾಪಗ್ರಸ್ತಳಾಗ್ತಾಳೆ, ಶಿಲೆಯಾಗಿ ಮಾರ್ಪಾಡಾಗ್ತಾಳೆ. ಮುಂದೆ ರಾಮನ ಪಾದಸ್ಪರ್ಶದಿಂದ ಶಾಪಕ್ಕೆ ವಿಮೋಚನೆಯನ್ನು ಕೂಡ ಪಡಿತಾಳೆ. ಬನ್ನಿ ಹಾಗಾದ್ರೆ ಮತ್ಯಾಕೆ ತಡ, ಮಹಾಮುನಿಯಾದ ಗೌತಮ ಮಹರ್ಷಿಗಳ ಸತೀಮಣಿಯಾದಂತಹ ಅಹಲ್ಯಾಳ ಕಥೆಯನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅಷ್ಟಕ್ಕೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಅಹಲ್ಯೆ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟವಳು. ಆಕೆ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟ ಅತೀ ಸುಂದರ ಮಹಿಳೆ ಅಂತಾನೆ ಗುರುತಿಸ್ಕೊಳ್ತಾಳೆ. ರೂಪವತಿಯರು ಅಂದಾಕ್ಷಣ ನಮ್ಮ ಮನಸ್ಸಿಗೆ ಬರುವಂತವರು ರಂಬೆ, ಊರ್ವಶಿ, ಮೇನಕೆಯರು. ಬ್ರಹ್ಮ ಊರ್ವಶಿಯ ಜಂಭವನ್ನ ಮುರಿಯುವ ಸಲುವಾಗಿ ಅಹಲ್ಯೆಯನ್ನ ಸೃಷ್ಟಿಸ್ತಾನೆ ಅಂತ ಬ್ರಹ್ಮ ಪುರಾಣದಲ್ಲಿ ಹೇಳಲಾಗಿದೆ. ಹೀಗೆ ಸೃಷ್ಟಿಸಿದ ಅಹಲ್ಯೆಯನ್ನ ಬ್ರಹ್ಮ ಗೌತಮ ಮಹರ್ಷಿಗಳಿಗೆ ನೀಡಿ, ಈಕೆ ಋತುಮತಿಯಾಗುವವರೆಗೂ ಈಕೆಯನ್ನ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು ಅಂತ ಹೇಳಿ ಅಹಲ್ಯೆಯನ್ನ ಗೌತಮ ಮಹರ್ಷಿಗಳಿಗೆ ನೀಡ್ತಾನೆ. ಅಹಲ್ಯೆ ದಿನೇ ದಿನೇ ರೂಪವತಿಯಾಗಿ ಬೆಳಿತಾಳೆ. ಆಕೆಯ ಸೌಂದರ್ಯ ಕಣ್ಣು ಕುಕ್ಕುವಂತೆ ಇರುತ್ತೆ. ಅದಾಗಲೇ ಇಂದ್ರ ಅಹಲ್ಯೆಯನ್ನ ಮೋಹಿಸತೊಡಗಿರ್ತಾನೆ. ಆತನಿಗೆ ಆಕೆಯನ್ನ ಪಡೆಯಬೇಕು ಎನ್ನುವಂತಹ ಆಸೆ ಹೆಚ್ಚಾಗತೊಡಗುತ್ತೆ. ಅಹಲ್ಯೆ ದೊಡ್ಡವಳಾಗ್ತಾಳೆ. ಮಾತಿನಂತೆ ಗೌತಮ ಮಹರ್ಷಿಗಳು ಅಹಲ್ಯೆಯನ್ನ ಬ್ರಹ್ಮನ ಬಳಿ ಪುನಃ ತಂದು ಒಪ್ಪಿಸ್ತಾರೆ. ಬ್ರಹ್ಮ ಗೌತಮ ಮಹರ್ಷಿಗಳ ಮಾತಿಗೆ ತಪ್ಪದ ನಡವಳಿಕೆಯನ್ನು, ಅವರ ಸಂಯಮವನ್ನು ಮನಸ್ಸಿನೊಳಗೆ ಮೆಚ್ಚುತ್ತಾನೆ. ಬ್ರಹ್ಮ ವಯಸ್ಸಿಗೆ ಬಂದ ಅಹಲ್ಯೆಗೆ ತಕ್ಕನಾದ ಜೋಡಿಯನ್ನ ಹುಡುಕಲು ಒಂದು ಪಂದ್ಯವನ್ನ ನಡೆಸ್ತಾನೆ. ಆತ ತ್ರಿಲೋಕವನ್ನ ಯಾರು ವೇಗವಾಗಿ ಪ್ರದಕ್ಷಿಣೆಯನ್ನ ಮಾಡಿ ಬರ್ತಾರೋ ಅವರಿಗೆ ಅಹಲ್ಯೆಯನ್ನ ಕೊಡುವುದಾಗಿ ಘೋಷಿಸ್ತಾನೆ. ಈ ವಿಷಯವನ್ನ ಕೇಳಿ ಸಹಸ್ರಾರು ಮಂದಿ ತಾಮುಂದು ಎಂದು ತ್ರಿಲೋಕ ಪ್ರದಕ್ಷಿಣೆ ಕಾರ್ಯಕ್ರಮವನ್ನ ಶುರುವಿಟ್ಕೊಳ್ತಾರೆ. ಅಹಲ್ಯೆಯ ಮೇಲೆ ಅತಿಯಾದ ವ್ಯಾಮೋಹವನ್ನ ಬೆಳೆಸಿಕೊಂಡ ಇಂದ್ರ ಕೂಡ ಪಂದ್ಯದಲ್ಲಿ ಭಾಗವಹಿಸ್ತಾನೆ. ಆತ ತನ್ನ ಮಾಯಾಶಕ್ತಿಯಿಂದ 3 ಲೋಕವನ್ನ ಮೊದಲ ಬಾರಿ ಪ್ರದಕ್ಷಿಣೆ ಮಾಡಿ ಬ್ರಹ್ಮನ ಮುಂದೆ ಬಂದು ತಲುಪ್ತಾನೆ. ಅಹಲ್ಯೆಯನ್ನ ತನಗೇ ಕೊಟ್ಟು ಮದುವೆ ಮಾಡಿಕೊಡ್ಬೇಕು ಅಂತ ಬ್ರಹ್ಮನ ಹತ್ತಿರ ಕೇಳ್ಕೊಳ್ತಾನೆ. ವೀಕ್ಷಕರೇ, ಆಗ ನಾರದ ಮಹರ್ಷಿಗಳು ಮಧ್ಯಪ್ರವೇಶಿಸಿ ಪಂದ್ಯದ ವಿಜೇತ ಇಂದ್ರನಲ್ಲವೆಂದು ಗೌತಮ ಮಹರ್ಷಿಗಳು ಪಂದ್ಯವನ್ನ ಗೆದ್ದಿದ್ದಾರೆಂದು ಹೇಳ್ತಾರೆ. ಆಗ ಬ್ರಹ್ಮ ತನ್ನ ಶಕ್ತಿಯಿಂದ ನಡೆದಿದ್ದನ್ನೆಲ್ಲ ಗ್ರಹಿಸ್ತಾನೆ. ಗೌತಮ ಮುನಿಗಳು ತಮ್ಮ ಆಶ್ರಮದಲ್ಲಿರುವಂತಹ ಬಯಸಿದ್ದನ್ನೆಲ್ಲ ನೀಡುವಂತಹ ಸುರಭಿ ಎಂಬ ಕಾಮಧೇನುವನ್ನ 3 ಸುತ್ತು ಪ್ರದಕ್ಷಿಣೆಯನ್ನ ಹಾಕಿರ್ತಾರೆ. ಆ ಕಾಮಧೇನು ಕರುವನ್ನ ಹಾಕಿರುತ್ತೆ. ಮಹರ್ಷಿಗಳು ತಮ್ಮ ದಿನನಿತ್ಯದ ಅನುಷ್ಠಾನದಂತೆ ಗೋಮಾತೆಗೆ ಪ್ರದಕ್ಷಿಣೆಯನ್ನ ಹಾಕಿರ್ತಾರೆ. ಈ ಪ್ರದಕ್ಷಿಣೆ 3 ಲೋಕವನ್ನ ಸುತ್ತಿದ್ದಕ್ಕಿಂತಲೂ ಶ್ರೇಷ್ಠವೆಂದು ವೇದಗಳೇ ಹೇಳುತ್ತದೆ. ಅಂದ ಮೇಲೆ ಗೌತಮರೇ ಪಂದ್ಯವನ್ನ ಗೆದ್ದಂತಾಯ್ತು. ಹೀಗೆ ಬ್ರಹ್ಮ ಅಹಲ್ಯೆಯನ್ನ ಗೌತಮರಿಗೆ ವಿವಾಹವನ್ನ ಮಾಡಿ ಕಳಿಸ್ತಾನೆ. ವೀಕ್ಷಕರೇ, ಅಹಲ್ಯೆ ಇನ್ನೂ ಈಗಷ್ಟೇ ಹರೆಯಕ್ಕೆ ಕಾಲಿಟ್ಟ ತರುಣಿ. ಗೌತಮರು ವಯಸ್ಸಿನಲ್ಲಿ ಅಹಲ್ಯೆಗಿಂತ ಅದೆಷ್ಟೋ ದೊಡ್ಡವರು. ಈಕೆಗೆ ಲೋಕವೇ ವರ್ಣಮಯವಾಗಿ ಕಾಣುವಂತಹ ಸಮಯ. ಆದರೆ ಗೌತಮರು ಮಹಾಮುನಿಗಳು. ಅವರದ್ದು ಶಿಸ್ತುಬದ್ಧ ಸಾತ್ವಿಕ ಜೀವನ. ಆದರೂ ಅಹಲ್ಯೆ ತನ್ನ ಪ್ರಯತ್ನವನ್ನು ಮೀರಿ ಗೌತಮರಿಗೆ ತಕ್ಕ ಸತಿಯಾಗಿ ಜೀವಿಸ್ತಾ ಇರ್ತಾಳೆ. ಸುರಾಧಿಪತಿಯಾದ ಇಂದ್ರನಿಗೆ ಇನ್ನೂ ಅಹಲ್ಯೆಯ ಮೇಲಿನ ಮೋಹ ಕಿಂಚಿತ್ತೂ ಕಡಿಮೆ ಆಗಿರೋದಿಲ್ಲ. ಇಂದ್ರ ಗೌತಮರ ಚಲನವಲನಗಳನ್ನ ಗಮನಿಸ್ತಾ ಇರ್ತಾನೆ. ಒಂದು ಮುಂಜಾನೆ ಮಹರ್ಷಿ ಗೌತಮರು ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಬೇಗನೆ ಎದ್ದು ಆಶ್ರಮವನ್ನ ಬಿಟ್ಟು ಹೋದಾಗ ಇಂದ್ರನಿಗೆ ಈ ಸಂದರ್ಭ ಅತ್ಯಂತ ಸದಾವಕಾಶದಂತೆ ಕಂಡುಬರುತ್ತೆ. ಇಂದ್ರ ಗೌತಮ ಮುನಿಗಳ ಮಾರುವೇಷವನ್ನ ಧರಿಸಿಕೊಳ್ತಾನೆ ಹಾಗೂ ಅಹಲ್ಯೆಯೋರ್ವಳೇ ಇದ್ದ ಆಶ್ರಮವನ್ನ ಪ್ರವೇಶಿಸ್ತಾನೆ. ಹೀಗೆ ಇಂದ್ರ
ತನ್ನ ಕಾಮತೃಷೆಯನ್ನ ತಣಿಸ್ಕೊಳ್ತಾನೆ. ಹೀಗೆ ಅಹಲ್ಯೆ ಇಂದ್ರನ ಮೋಸದ ಆಟಕ್ಕೆ ತನ್ನ ಪಾವಿತ್ರ್ಯವನ್ನ ಕಳೆದುಕೊಳ್ತಾಳೆ. ಆದರೆ ರಾಮಾಯಣದ ಉತ್ತರಕಾಂಡದಲ್ಲಿ ಹೇಳಿರುವಂತೆ ಅಹಲ್ಯೆ ಆ ಕ್ಷಣಕ್ಕೆ ಇಂದ್ರನ ವರ್ತನೆಯನ್ನ ಕಂಡು ಈತ ಗೌತಮನಲ್ಲ ಎಂಬುದನ್ನ ಗ್ರಹಿಸ್ತಾಳೆ. ಆಕೆ ಇಂದ್ರನ ದೇಹದಿಂದ ಹೊರಬರುತ್ತಾ ಇದ್ದಂತ ಸುರಲೋಕದ ಸುಗಂಧವನ್ನ ಗುರುತಿಸಲಿಕ್ಕೆ ಸಮರ್ಥಳಾಗ್ತಾಳೆ. ಆಕೆಗೆ ತಾನು ಮೋಸ ಹೋಗುತ್ತಿರುವುದು ಅರಿಕೆಯಾದರೂ ಕೂಡ ಪ್ರತಿಭಟಿಸುವಲ್ಲಿ ಅಸಮರ್ಥಳಾಗ್ತಾಳೆ. ಇಂದ್ರ ತನ್ನ ಅಭಿಲಾಷೆಯನ್ನ ಈಡೇರಿಸಿಕೊಂಡ ಬಳಿಕ ಆಶ್ರಮದಿಂದ ಹೊರಬರ್ತಾನೆ. ಗೌತಮ ಮಹರ್ಷಿಗಳು ಆಗ ತಾನೇ ಸ್ನಾನವನ್ನ ಪೂರೈಸಿಕೊಂಡು ನದಿಯಿಂದ ಆಶ್ರಮದತ್ತ ಬರ್ತಾ ಇರ್ತಾರೆ. ಗೌತಮರು ಆಶ್ರಮದ ದ್ವಾರದಲ್ಲಿ ತನ್ನದೇ ರೂಪ ಹೊಂದಿರುವಂತಹ ವ್ಯಕ್ತಿ ಹೊರಬರುತ್ತಾ ಇರೋದನ್ನ ಕಂಡು ಏನೋ ಎಡವಟ್ಟಾಗಿರಬಹುದೆಂದು ಊಹಿಸ್ತಾರೆ. ಅವರು ತಮ್ಮ ಮಂತ್ರ ಜಲವನ್ನ ಕೈಯಲ್ಲಿ ಹಿಡಿದು ಯಾರು ನೀನು, ನಿಜ ಹೇಳು ಎಂದು ಘರ್ಜಿಸ್ತಾರೆ. ಆಗ ಹೆದರಿದ ಇಂದ್ರ ತನ್ನ ನಿಜ ರೂಪವನ್ನ ತೋರಿಸ್ತಾನೆ. ವೀಕ್ಷಕರೇ, ಹಾಗಾದ್ರೆ ಮಾರುವೇಷದಲ್ಲಿ ಬಂದು ತನ್ನ ಹೆಂಡತಿಯನ್ನ ವಂಚಿಸಿದ ಇಂದ್ರನಿಗೆ ಗೌತಮ ಮುನಿಗಳು ಎಂತಹ ಶಾಪವನ್ನ ಕೊಡ್ತಾರೆ? ಮುಂದೆ ಅಹಲ್ಯೆಯ ಕತೆ ಏನಾಗುತ್ತೆ? ಗೌತಮ ಮುನಿಗಳು ಅಹಲ್ಯೆಯ ತಪ್ಪನ್ನ ಮನ್ನಿಸ್ತಾರ? ಶ್ರೀರಾಮ ಇವೆಲ್ಲದಕ್ಕೂ ಹೇಗೆ ಅಂತ್ಯವನ್ನ ಹಾಡ್ತಾನೆ? ಇವೆಲ್ಲವನ್ನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಷ್ಟಕ್ಕೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.